ಓಕೆ ರೈಟ್. ಓಕೆ ಕ್ಯಾರಿ ಆನ್ ಭಟ್ರೆ, ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲಿ ಬಂದಂತ ಎಲ್ಲ ನಮ್ಮ DXN ಯಾರ್ಯಾರು ಡಿಸ್ಟ್ರಿಬ್ಯೂಟರ್ ಎಲ್ಲ ಸೀನಿಯರ್ಸ್ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ನನ್ನ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಗೆನೋಥೆರಪಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ಈ ಥೆರಪಿ ಅಂದ್ರೆ ಯಾವುದೇ ಡ್ರಗ್ಸ್ ಮಾಡದೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅಂತ. ಅದು ಯಾವುದು ಅಂದ್ರೆ ನಮ್ಮ ಗೆನೋಡರ್ಮಾ ಅನ್ನುವಂತ ಹರ್ಬ್ ಅಂತ ಹೇಳ್ಬಹುದು. ನೋಡಿ, ಇವತ್ತಿನ ದಿನ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಪ್ರಾಡಕ್ಟ್ ನ ಯೂಸ್ ಮಾಡೋದು ಹೇಗೆ ಅಂತ ನೋಡೋದಿದ್ರೆ ನಾವು ಗೆನೋಡರ್ಮಾ ಅಂತ ಹೇಳ್ಬಹುದು. ಇವತ್ತೇ ನಿಮ್ಗೆ ಗೊತ್ತು, ಡ್ರಗ್ಸ್ ಉಪಯೋಗಿಸುವುದು ಒಳ್ಳೆಯದೋ ಅಥವಾ ಕೆಟ್ಟದ್ದು ಅಂತ ನೀವೇ ಹೇಳ್ಬಹುದು. ನಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದೇ ಕೊಡಿ ಸರ್ ಅಂತ ಹೇಳ್ತಾರೆ ಜನ ಕೇಳಿದ್ರೆ. ಅದು ಯಾವುದು ಅಂದ್ರೆ ನಾವು ಗೆನೋಡರ್ಮಾ ಅಂತ ಹೇಳ್ಬಹುದು. ಬಟ್ರೆ ವಿಡಿಯೋ ಓಪನ್ ಮಾಡ್ಕೊಳ್ತೀರಾ? ನಿಮ್ಗೆ ವಿಡಿಯೋ ಅವಶ್ಯಕತೆ ಇದ್ರೆ ಓಪನ್ ಮಾಡಿ. ವಿಡಿಯೋ ಆಫ್ ಇದೆ ಕಾಣ್ತದೆ ನಿಮ್ಗೆ. ಬೇಕಾದ್ರೆ ಓಪನಿಂಗ್ ಮಾಡ್ತೇನೆ ಸರ್ ನಾನು. ಮಾಡಿ ರೆಕಾರ್ಡಿಂಗ್ ಆಗ್ತದಲ್ಲ, ಅವಾಗ ಅದು ಒಳ್ಳೇದಾಗ್ತದೆ. ಹೌದಾ? ಓಕೆ ಓಕೆ ಓಕೆ. ನೀವು ಒಳ್ಳೆ ಸ್ಮಾರ್ಟ್ ಕಾಣ್ತಾ ಇದ್ದೀರಿ. ಓಕೆ, ಥ್ಯಾಂಕ್ ಯು. ಇದು ಬಿಕಾಸ್ ಆಫ್ ಗೆನೋಡರ್ಮಾ ಅಂತ ಹೇಳ್ಬಹುದು. ಓಕೆ, ನೋಡಿ, ಈ ಒಂದು ಗೆನೋಡರ್ಮಾ ಮನುಷ್ಯನ ಮೇಲೆ ಹೇಗೆ ಒಳ್ಳೆಯ ಪರಿಣಾಮ ಬೀರ್ತದೆ ಅಂತ ನಮ್ಮ ಗ್ರೇಟ್ ಡಾಕ್ಟರ್ ಲಿಮ್ಸೋಜಿನ್ ಅವರು ಸಂಶೋಧನೆಯನ್ನ ಮಾಡಿ ನಮ್ಮ ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ಇದು ಹೇಗೆ ಜನರ ಮೇಲೆ ಪರಿಣಾಮ ಬೀಳ್ತದೆ ಅನ್ನೋದನ್ನ ಕಂಡುಹಿಡಿದ್ರು. ಆಮೇಲೆ ಅವರು ಮಲೇಷ್ಯಾಕ್ಕೆ ಹೋಗಿ ಒಂದು ಚಿಕ್ಕ ಒಂದು ಮನೆಯಲ್ಲಿ ಅಂತ ಹೇಳ್ಬಹುದು ಅದನ್ನ ಡೆವಲಪ್ಮೆಂಟ್ ಮಾಡಿ ಈಗ ನಮ್ಮ ಪ್ರತಿಯೊಂದು ದೇಶದಲ್ಲೂ 241 ದೇಶದಲ್ಲಿ ಇದೆ ಈಗ. ನೋಡಿ, ಗೆನೋಡರ್ಮಾದಲ್ಲಿ ನಾವು ಹೇಳ್ತಾ ಹೋದ್ರೆ ನಾವು ತುಂಬಾ ಅದನ್ನ ಹೇಳ್ಬಹುದು. 38,000 ವೆರೈಟೀಸ್ ಅಂತ ಹೇಳ್ಬಹುದು. ಔಟ್ ಆಫ್ ದಟ್ 2,000 ಆರ್ ಎಡಿಬಲ್. 2,000 ತಿನ್ನುವಂತದ್ದು. ಫ್ರಮ್ ದಟ್ 2,000 they say there are 200 has got some medicinal value. From that 200 they remove 6 mushrooms: Picagano, Kimshingano, Ruigano, Livergano, Braingano, Heartgano. ಈ 6 ಅಣಬೆಯನ್ನ ತೆಗೆದು ಇದನ್ನ ಭತ್ತದ ಉಮಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ, ಅದರೊಳಗಡೆ ಹಾಕಿ ಮತ್ತೆ ರಬ್ಬರ್ ಟ್ರೀ ಡಸ್ಟ್ ಅನ್ನ ಹಾಕಿ ಈ 6 ಮಶ್ರೂಮ್ ಅನ್ನ ತಯಾರು ಮಾಡಿದಂತಹ ಸೀಡ್ಸ್ ಅನ್ನ ಅದ್ರೊಳಗಡೆ ಹಾಕಿದಾಗ ಕರೆಕ್ಟ್ 100 ದಿವಸಕ್ಕೆ ಒಂದು ಹೂವು ಬರುತ್ತೆ. ಅದಕ್ಕೆ ನಾವು ಗೆನೋಡರ್ಮಾ ಅಂತ ಹೇಳ್ತೇವೆ. ಗೆನೋಡರ್ಮಾ ಅಂತಂದ್ರೆ ಅದು RG ಮತ್ತೆ ರೂಟ್ ಇಂದ ಮಾಡ್ತಾರೆ, ಮೊಗ್ಗು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಆ ರೂಟ್ ಇಂದ ಮಾಡಿರೋದು ಅಪ್ರಾಕ್ಸಿಮೇಟ್ಲಿ 21 ಡೇಸ್ ತೆಗೆದುಕೊಳ್ತಾ ಇದೆ. ಅದನ್ನ 20:1 ರೇಷಿಯೋದಲ್ಲಿ ಪೌಡರ್ ಮಾಡಿ ಕ್ಯಾಪ್ಸೂಲ್ ಅಲ್ಲಿ ಹಾಕ್ತಾರೆ. ಈಗ ನಮ್ಮಲ್ಲಿ ಪೌಡರ್ ಸಿಗ್ತಾ ಇದೆ. 16 ವೆಟ್ ತೆಗೆದು 4 ಡ್ರೈ ತೆಗೆದು ನಂತರ ಒಂದು ಅವರು ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದು ಪೌಡರ್ ಮಾಡಿ ಕ್ಯಾಪ್ಸೂಲ್ ಅಲ್ಲಿ ಹಾಕ್ತಾರೆ. ನೋಡಿ, ಈ ಗೆನೋಡರ್ಮವನ್ನ ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಹೇಗೆ ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋದನ್ನ ನೋಡೋಣ. ನೋಡಿ, ಹೆಲ್ತ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ನೀವು ಪ್ರತಿ ದಿವಸ ಅದನ್ನ ಕೇಳ್ತಾ ಇದ್ದೀರಾ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ, ಇಫ್ ಎ ಪರ್ಸನ್ ಈಸ್ ಓಕೆ ಮೀನ್ಸ್ ವಿ ಕ್ಯಾನ್ ಸೇ ಹಿ ಇಸ್ ಅನ್ ಹೆಲ್ದಿ ಪರ್ಸನ್. ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಾವರು ಸರಿಯಾಗಿರ್ತಾರೋ ಅವ್ರು ಹೆಲ್ದಿ ಪರ್ಸನ್ ಅಂತ ಹೇಳ್ಬೋದು. ಇವತ್ತಿನ ದಿವಸದಲ್ಲಿ ನಿಮ್ಗೆ ಯಾರು ಕಾಣೋದಿಲ್ಲ. ಕಾರಣ ನೋಡಿ, ಫಿಸಿಕಲಿ ಅಂತಂದ್ರೆ ನಿಮಗೆ ಯಾರಾದ್ರೂ ಹೆಲ್ದಿ ಇರುವವರು ಸಿಗ್ತಾರ? ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತದೆ. ನೀವು ಮನೆಗೆ ಹೋದ್ರೆ 1-2 ಮಂದಿ ಪ್ರಾಬ್ಲಮ್ ನಲ್ಲಿ ಇರ್ತಾರೆ. ಫಿಸಿಕಲಿ ಅವ್ರು ನೋಡ್ಲಿಕ್ಕೆ ಚಂದವಾಗಿ ಕಾಣ್ತಾರೆ, ಎಲ್ಲ ಡ್ರೆಸ್ ಮಾಡಿರ್ತಾರೆ, ಅದ್ರ ಒಳಗಡೆ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಫಿಸಿಕಲಿ ಒಳ್ಳೆ ಇರಬೇಕು ಅಂತ ಹೇಳ್ತೇವೆ. ಮೆಂಟಲಿ ಅಂದ್ರೆ ಮಾನಸಿಕವಾಗಿ ನೋಡಿ, ಈಗಿನ ಕಾಲದಲ್ಲಿ ಹೀಗೆ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಚಿಂತೆ. ಮಕ್ಕಳು ಇದ್ರೆ ಚಿಂತೆ, ಮಕ್ಕಳು ಇಲ್ಲದೆ ಇದ್ರು ಚಿಂತೆ, ಹಣ ಇದ್ರು ಚಿಂತೆ, ಹಣ ಇಲ್ಲದೆ ಇದ್ರು ಚಿಂತೆ, ಹಾಗೆಯೇ ಮನೆ, ಹಾಗೆಯೇ ಜಾಬ್ ಅಂತ ಹೇಳ್ಬಹುದು ನಾವು. ಹೀಗೆ ಮಾನಸಿಕವಾಗಿ ಯಾರು ಸರಿ ಇರೋದಿಲ್ಲ. ನೋಡಿ, ಒಂದು ಗಂಡು ಮಗ ಇದ್ರು ಚಿಂತೆ ಇಲ್ಲ ಅಂತಂದ್ರೆ ಅವನಿಗೆ ಇದು ಸ್ಟಡಿ ಮಾಡ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಮತ್ತೆ ಅವನಿಗೆ ಬೇರೆ ಒಂದ್ ಮುಂದೆ ಎಜುಕೇಶನ್ಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಹುಡುಗಿ ಆದ್ರೆ ವಯಸ್ಸಿಗೆ ಬಂದಾಗ ಲಗ್ನ ಆಗ್ಲಿಲ್ಲ, ಯಾರು ಇರ್ತಾರೋ ಅಂತ ಹಿಂಗೆ
ಮಾನಸಿಕವಾಗಿ ಪರಿಣಾಮ ಬೀಳ್ತದೆ. ಆಗ ನಮ್ಮ ಹೆಲ್ತ್ ಆಟೋಮೆಟಿಕ್ಲಿ ಅಪ್ಸೆಟ್ ಆಗ್ತದೆ. ಸೋಷಿಯಲಿ, ಸಾಮಾಜಿಕವಾಗಿ ನೋಡಿ, ಈಗಿನ ಕಾಲದಲ್ಲಿ ಸಮಾಜದ ಎಲ್ಲರಿಗೂ ನಾವು ಒಳ್ಳೇದಾಗಿರ್ಬೇಕು ಅಂತಂದ್ರೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಪಕ್ಕ ಮನೆಯವರಿಗೆ ಆಗುದಿಲ್ಲ, ಮನೆಯಲ್ಲೂ ಆಗುದಿಲ್ಲ. ಆತರ ಸೋಷಿಯಲಿ ನಾವು ಎಲ್ಲರ ಸಂಗಡ ಸರಿಯಾಗಿರ್ಬೇಕು ಅಂತಂತಂದ್ರೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಎಲ್ಲೋ ನಾವು ಒಬ್ಬರಲ್ಲಿ ಏನೋ ಸ್ವಲ್ಪ ಜಗಳವಾಡಿ ಏನಾದ್ರು ತೊಂದರೆ ಮಾಡಿದಾಗ ನಮ್ಗೆ ಆಟೋಮೆಟಿಕ್ಲಿ BP ಇರೋದು 100 ಇರೋದು 150 ಆಗ್ಬಿಡತ್ತೆ. ಯಾಕೆಂದ್ರೆ ಆಟೋಮೆಟಿಕ್ಲಿ ಚೇಂಜಸ್ ಆಗತ್ತೆ. ಅದೇ ರೀತಿ ಸ್ಪಿರಿಚುವಲಿ, ಧಾರ್ಮಿಕವಾಗಿ ಮನೆಯಲ್ಲಿ ಒಂದು ಕಾರ್ಯಗಳನ್ನು ಮಾಡದೇ ಇರುವುದರಿಂದಲೂ ನಮ್ಮಲ್ಲಿ ಟೆನ್ಷನ್ ಅಥವಾ ಚಿಂತೆ ಇರುತ್ತೆ. ಬಂದದ್ದೆಲ್ಲ ಬರ್ಲಿ, ಭಗವಂತನ ದಯೆ ಹೊಂದಿರಲಿ ಅಂತ ಹಳೆ ಜನ ಹೇಳ್ತಿದ್ರು. ಹಾಗೆಯೇ ಮೇಲಿನ ಎಲ್ಲ ಕಾರಣಗಳಿಗೂ ನಮ್ಮ ಗೆನೋಡರ್ಮ ಒಂದೇ ಪರಿಹಾರ. ಇದನ್ನೆಲ್ಲ ನಾವು ತಕೊಂಡ್ರೆ ನಾವು ಟೋಟಲಿ ಸರಿ ಇರಬಹುದು ಅಂತ ಹೇಳ್ಬೋದು. ನೋಡಿ, ಇದನ್ನು ನೀವು ಸರಿಯಾಗಿ ಉಪಯೋಗಿಸಿ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ಜನರಿಗೆ ಹೇಳಿ ನೆಟ್ವರ್ಕ್ ಅನ್ನ ಕಟ್ಟಬಹುದು. ಆರೋಗ್ಯಕ್ಕೆ 2 ಮಾರ್ಗಗಳು. ವರ್ಷರ್ ಅವರೇ ಇದು ಓಪನ್ ಮಾಡಿ ಸ್ಲೈಡ್ಸ್. 2 ಅಪ್ರೋಚಸ್ ಆನ್ ಹೆಲ್ತ್. One second, sir. Yes, sir. Can you see, sir? Yeah. Okay. Oh, next slide. You go to next slide. Next one. Okay. ನೋಡಿ, Okay, Osha. ನಮ್ಮಲ್ಲಿ ಈ 2 ಮಾರ್ಗಗಳು ಇದೆ ಅಂತ ಹೇಳ್ತಾರೆ ಆರೋಗ್ಯಕ್ಕೆ. 2 ಅಪ್ರೋಚಸ್ ಫಾರ್ ಹೆಲ್ತ್. ಇದ್ಯಾವುದು ಅಂತಂದ್ರೆ ನಮ್ಮಲ್ಲಿ ನ್ಯಾಚುರಲ್ ಫುಡ್ ಮತ್ತೆ ಕನ್ವೆನ್ಷನಲ್ ಮೆಡಿಸಿನ್. ಅದರೊಳಗೆ ಡಿಫರೆನ್ಸ್ ಏನು ಅಂತಂದ್ರೆ, ನ್ಯಾಚುರಲ್ ಫುಡ್ ಅಂತ ಹೇಳೋದು ನಮ್ಮಲ್ಲಿ ಇದು ನೈಸರ್ಗಿಕವಾಗಿ ನಮಗೆ ಸಿಗುವಂತಹದ್ದು, ಪ್ರಾಕೃತಿಕವಾಗಿ ಅಂತ ಹೇಳ್ಬೋದು. ಕನ್ವೆನ್ಷನಲ್ ಮೆಡಿಸಿನ್ ಅಂತಂದ್ರೆ ನೀವು ಇದು ನಮ್ಮ ಸಾಂಪ್ರದಾಯಿಕ, ಇದರಲ್ಲಿ ನಿಮ್ಗೆ ಸೈಡ್ ಎಫೆಕ್ಟ್ ಇರುತ್ತೆ. ಏನಾದ್ರೂ ನಮ್ಗೆ ತೊಂದರೆ ಆಯ್ತು, ಹೆಲ್ತ್ ಅಲ್ಲಿ ಏರುಪೇರು ಆಯ್ತು ಅಂದ್ರೆ ಕೂಡಲೇ ನಾವ್ ಎಲ್ಲಿ ಹೋಗ್ತೇವೆ ಕೇಳಿದ್ರೆ ಅಂಗಡಿಗೆ ಹೋಗಿ ನಾವು ಟ್ಯಾಬ್ಲೆಟ್ ಅನ್ನ, ಮೆಡಿಸಿನ್ ಅನ್ನ ತಗೊಂಡ್ಬರ್ತೇವೆ. ಅದಕ್ಕೆ ಕನ್ವೆನ್ಷನಲ್ ಮೆಡಿಸಿನ್ ಅಂತ ಹೇಳ್ಬೋದು. ಕನ್ವೆನ್ಷನ್ ಅಂದ್ರೆ ಔಷಧಿಯ ಅಂಗಡಿಯಲ್ಲಿ ಸಿಗುವಂತಹದ್ದು. ಈಗ ನ್ಯಾಚುರಲ್ ನಿಮ್ಗೆ ಎಷ್ಟು ನೀವು ಆಹಾರವನ್ನ ಉಪಯೋಗಿಸ್ತಿರೋ ಆದಷ್ಟು ನಮ್ಗೆ ನಮ್ಮ ಆರೋಗ್ಯವನ್ನ 100% ನಾವು ನಾರ್ಮಲೈಸೇಷನ್ ಅಲ್ಲಿ ಇಟ್ಕೊಳ್ಬಹುದು, ಇನ್ಸ್ಟೆಡ್ ಆಫ್ ಯೂಸಿಂಗ್ ಕನ್ವೆನ್ಷನಲ್ ಮೆಡಿಸಿನ್. ನೋಡಿ, ಅಪ್ರೋಚ್ ನಮ್ದು ಏನು ಅಂತಂದ್ರೆ ಹೋಲಿಸ್ಟಿಕ್. ಇಟ್ ಈಸ್ ಹೋಲಿಸ್ಟಿಕ್ ಅಂದ್ರೆ ಇಟ್ ವರ್ಕ್ಸ್ ಆನ್ ದ ಬಾಡಿ. ಅಂದ್ರೆ ನಮ್ಮ ಶರೀರದ ಎಲ್ಲ ಅವಯವಗಳಿಗೆ ಬರುವಂತದ್ದು ಅಂದ್ರೆ ಹೋಲ್ ಬಾಡಿ. ಆದ್ರೆ ಕನ್ವೆನ್ಷನಲ್ ಮೆಡಿಸಿನ್ ಅಪ್ರೋಚ್ ಏನಾಗತ್ತೆ ಕೇಳಿದ್ರೆ ಸೆಗ್ಮೆಂಟಲ್. ನೀವು ಡಾಕ್ಟರ್ ಹತ್ರ ಹೋದಾಗ ತಲೆ ಹೊಡೆತಕ್ಕೆ ಬೇರೆ, ಜ್ವರಕ್ಕೆ ಬೇರೆ, ಮೈಕೈ ನೋವಿಗೆ ಬೇರೆ, ಕಿವಿ ಪ್ರಾಬ್ಲಮಿಗೆ ಬೇರೆ, ಹೀಗೆ ಬೇರೆ ಬೇರೆ ಔಷಧಿಗಳನ್ನ ಕೊಡ್ತಾರೆ. ಸೆಗ್ಮೆಂಟ್ ಅಂತಂದ್ರೆ ಬೇರೆ ಬೇರೆಯಾಗಿ ಅಂತ ಹೇಳ್ಬೋದು. ನಮ್ಮಲ್ಲಿ ಅಪ್ರೋಚ್ ಹೋಲಿಸ್ಟಿಕ್ ನಲ್ಲಿ ಇರುತ್ತೆ, ಸೆಗ್ಮೆಂಟ್ ನಲ್ಲಿ ಹೀಗೆ ಇರುತ್ತೆ. ನಮ್ದು ಫೋಕಸ್ ಯಾವುದು ಅಂತಂದ್ರೆ ಹೆಲ್ತ್ ಮೇಲೆ ಇರುತ್ತೆ. ಯಾವುದು ನ್ಯಾಚುರಲ್ ಫುಡ್ ಯಾವಾಗ್ಲೂ ಹೆಲ್ತ್ ಮೇಲೆ ಇರುತ್ತೆ. ನಮ್ಮ ಆಹಾರ ನಿಮ್ಗೆ ಆರೋಗ್ಯದ ಮೇಲೆ ಬೀಳ್ತದೆ. ಆದ್ರೆ ಕನ್ವೆನ್ಷನಲ್ ಮೆಡಿಸಿನ್ ಮೇಲೆ ಡಿಸೀಸ್ ಬಂದ್ರೆ ಮಾತ್ರ, ನಿಮ್ಗೆ ಡಿಸೀಸ್ ಬಂದಾಗಷ್ಟೇ ನೀವು ಹೋಗ್ತೀರಾ. ಬಟ್ ನಮ್ದು ನೀವು ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕನು ನಮ್ದು ಒಂದೇ. ನಮ್ ತಗೊಳ್ಳೋದ್ರಿಂದ ನೀವು ಆಲ್ವೇಸ್ ಯು ವಿಲ್ ಬಿ ಹೆಲ್ದಿ ಅಂತ ಹೇಳ್ಬಹುದು. ಮೆಥಡ್ ಯಾವ್ದಿರತ್ತೆ ಕೇಳಿದ್ರೆ ನಮ್ದು ನ್ಯಾಚುರಲ್ ಫುಡ್ ಇಂದು, ನೈಸರ್ಗಿಕವಾಗಿದ್ದು ಪ್ರಿವೆನ್ಷನ್. ನೋಡಿ, ನಮ್ಮ ಗೆನೋಡರ್ಮ ನಿಮಗೆ ಪ್ರಿವೆನ್ಷನ್ ಮಾಡ್ತದೆ. ರೋಗ ಬರದೇ ಇರ್ಲಕ್ಕೂ ತೆಗೆದುಕೊಳ್ಬಹುದು, ರೋಗ ಬಂದ ಮೇಲೂ ತಗೊಳ್ಬಹುದು. ನೋಡಿ, ನೀವು ಡಾಕ್ಟರ್ ಅಲ್ಲಿ ಹೋದಾಗ ಸರ್ ಡಯಾಬಿಟಿಸ್ ನನಗೆ ಬರದೇ ಇರ್ಲಿಕ್ಕೆ ಏನಾದ್ರೂ ಉಂಟಾ ಅಂತ ಕೇಳಿದಾಗ ನಿಮ್ಗೆ ಏನಾಗಿದೆ ಸರ್, ಬರದೇ ಇರ್ಲಿಕ್ಕೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೀವು ಬಂದ್ರೆ ಮಾತ್ರ ತಗೊಳ್ಬೇಕು ಅಷ್ಟೇ. ಕನ್ವೆನ್ಷನಲ್ ಮೆಡಿಸಿನ್ ರೋಗ ಬಂದ ಮೇಲೆ ಮಾತ್ರ ತೆಗೆದುಕೊಳ್ಳುವುದು. ಅಂದ್ರೆ ನಿಮ್ಗೆ ರೋಗ ಬಂದಾಗಷ್ಟೇ ಹೋಗೋದು, ಅಲ್ಲಿ ನಿಮ್ಗೆ ಕ್ಯೂರ್ ಆಗತ್ತೆ. ಆದ್ರೆ ಒಂದೇ ವಾರದಲ್ಲಿ ಮತ್ತೆ ಅದ್ ನಿಮ್ಗೆ ತಿರುಗಿ ಬರಬಹುದು. ನಮ್ದು ಪ್ರಿವೆನ್ಷನ್, ನಿಮ್ಗೆ ಯಾವಾಗ್ಲೂ ಪ್ರಿವೆನ್ಷನ್ ನ
ಮಾಡ್ತದೆ. ಡಾಕ್ಟರ್ ಅಲ್ಲಿ ಹೋದಾಗ ನಿಮ್ಗೆ ಅದು ಕ್ಯೂರ್ ಆಗ್ತದೆ, ಪದೇ ಪದೇ ಬರುವಂತ ಚಾನ್ಸಸ್ ಇರುತ್ತೆ. ಇದು ನಮ್ದು ಮೆಥಡ್. ನೋಡಿ ಪ್ರಾಡಕ್ಟ್ಸ್ ನಮ್ದು ಸಪ್ಲಿಮೆಂಟ್ಸ್. ಇವತ್ತೇ ನಾವು ಮೇನು ಗೆನೋಡರ್ಮ ನಮ್ದು ಒಂದು ಪೂರಕ ಆಹಾರ, ನೈಸರ್ಗಿಕವಾದ ಒಂದು ಆಹಾರ. ಈಗ ನೀವು ಜೀರಿಗೆ, ಅರಿಶಿಣ, ಶುಂಠಿ ಹೇಗೆ ಮನೆಯಲ್ಲಿ ಅದನ್ನ ತಿಂತೀರೋ ಅದೇ ರೀತಿ ನಮ್ಮ ಪ್ರಾಡಕ್ಟ್ಸ್ ಪೂರಕ ಆಹಾರ ಅಂತ ಹೇಳ್ಬೋದು. ಆದ್ರೆ ಡ್ರಗ್ಸ್ ನೀವು ಯಾವಾಗ ಡಾಕ್ಟರ್ ಅಲ್ಲಿ ಹೋಗಿ ತಗೊಳ್ತೀರಾ, ಡ್ರಗ್ಸ್ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ನೋಡಿ. ಕಿಡ್ನಿ, ಲಿವರು, ಲಂಗ್ಸ್ ಎಲ್ಲ ಫುಲ್ ಹಾರ್ಟ್ ಎಲ್ಲರ ಮೇಲೂ ನಿಮಗೆ ಅದು ಸೈಡ್ ಎಫೆಕ್ಟ್ ಅನ್ನ ಮಾಡುತ್ತೆ. ಕನ್ವೆನ್ಷನಲ್ ಮೆಡಿಸಿನ್ ನೋಡಿ, ನಮ್ದು ಗೋಲ್ ಯಾವುದು ಕೇಳಿದ್ರೆ ವೆಲ್ನೆಸ್, ಆರಾಮಾಗಿರ್ಬೇಕು. ನಾವು ಯಾವಾಗ್ಲೂ ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ನಮ್ ಗೆನೋಡರ್ಮವನ್ನ ನಾವು ಉಪಯೋಗಿಸ್ಬೇಕು. ಕನ್ವೆನ್ಷನಲ್ ಮೆಡಿಸಿನ್ ಏನು ಕೇಳಿದ್ರೆ ನಿಮ್ಗೆ ಕರೆಕ್ಷನ್ ಮಾಡತ್ತೆ. ಇವತ್ತು ನೀವು ಪೇನ್ ಅಂತಂತ ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ 6 ದಿವಸಕ್ಕೆ ಅಥವಾ 2 ದಿವಸದಲ್ಲಿ ನಿಮ್ಗೆ ಕಮ್ಮಿ ಆಗ್ಬೋದು, ಪುನಃ ಮತ್ತೆ ವಾರದಲ್ಲಿ ಬರ್ಬೋದು. ಆದ್ರೆ ನಮ್ಮ ಗೋಲು, ನಮ್ದು ನ್ಯಾಚುರಲ್ ಫುಡ್ ಏನ್ ಮಾಡತ್ತೆ ಕೇಳಿದ್ರೆ ನಮ್ದು ಮೇನು ನೀವು ಯಾವಾಗ್ಲೂ ಆರಾಮಿರ್ಬೇಕು ಹೇಳೋದನ್ನ ನಾವು ಹೇಳ್ತೇವೆ. ನೆಕ್ಸ್ಟ್ ಹೋಗಿ ಮೇಡಮ್. ನೋಡಿ ನಮ್ಮಲ್ಲಿ ಈ ಮನೆಯ ಫೌಂಡೇಶನ್ 4 ಪಿಲ್ಲರ್, 4 ಕಂಬಗಳು ಗಟ್ಟಿ ಇದ್ರೆ ಮಾತ್ರ ಮನೆ ಕೊನೆ ತನಕನು ಹೇಗೆ ಗಟ್ಟಿ ಇರುತ್ತೋ ಅದೇ ತರ ನಮ್ಗೆ ಈ ಆರೋಗ್ಯದ ಒಂದು ಕಂಬ ಇದೆ 4, ಅದು ಗಟ್ಟಿ ಇದ್ರೆ ನಾವು ಯಾವಾಗ್ಲೂ ಆರೋಗ್ಯವಂತರಾಗಿರ್ಬಹುದು ಅಂತ ಹೇಳ್ಬೋದು. ಅದೇನು ಕೇಳಿದ್ರೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ನಾವು ಈ ಗೆನೋಡರ್ಮ ತೆಗೆದುಕೊಂಡಾಗ ಈಗ ತುಂಬಾ ಜನ ಹೇಳ್ತಾರೆ, ಇದು ನನಗೆ ಕಾಲು ನೋವು ಕಮ್ಮಿ ಆಗ್ಬಹುದಾ, ಏನು ಆಗ್ತದೆ ಗೊತ್ತಿಲ್ಲ, ಮತ್ತೆ 2 ದಿವಸದಲ್ಲಿ ಏನಾದ್ರು ತೊಂದರೆ ಆಗ್ಬಹುದಾ, ಬಟ್ರೆ ಗ್ಯಾರಂಟಿ ಉಂಟಾ ಅಂದ್ರೆ ಅದು ಅವರಿಗೆ ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ. ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ನಾನು ಗೆನೋಡರ್ಮ ತೆಗೆದುಕೊಂಡಿದ್ದೇನೆ, ನನಗೆ ಒಳ್ಳೇದು ಹಾಗೆ ಆಗ್ತದೆ, ಅದ್ರ ಬಗ್ಗೆ ಏನೂ ನನಗೆ ಡೌಟ್ ಇಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ನನಗೆ ಖಾಯಂ, ನನ್ನ ಆಯುಷ್ಯ ಇರೋ ತನಕ ನಾನು ಗಟ್ಟಿ ಇರ್ತೀನಿ ಅಂತ ಹೇಳುವಂತ ಅದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರಬೇಕು. ಅದೇ ತರ ಹೆಲ್ದಿ ಲೈಫ್ ಸ್ಟೈಲ್ ನೋಡಿ. ಈಗಿನ ಲೈಫ್ ಸ್ಟೈಲೇ ಬೇರೆ, ಹಳೆಯ ಜನ ಮಾಡುವ ಲೈಫ್ ಸ್ಟೈಲೇ ಬೇರೆ. ಹಳೆಯ ಜನ ಬೇಗ ಮಲಗಿ ಬೇಗ ಎದ್ದು ಎಲ್ಲ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ನೋಡಿ ಲೈಫ್ ಸ್ಟೈಲೇ ಬೇರೆ ಆಗಿದೆ. ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲು, ಅಮ್ಮ ನನ್ನ ಮೊಬೈಲ್ ಎಲ್ಲಿ ಉಂಟು ಮೊದಲು ತಗೊಂಬ ಅಂತ ಹೇಳ್ತಾರೆ. ಹಾಸಿಗೆಯಿಂದ ಮೇಲೆ ಏಳುವುದೇ ಇಲ್ಲ. ಮತ್ತೆ ತಿಂಡಿ 12ರ ನಂತರ ಮಾಡ್ತಾರೆ, ರಾತ್ರಿ 12ರ ನಂತರವೇ ಮಲಗ್ತಾರೆ, ಬೆಳಗ್ಗೆ 11 ಗಂಟೆ 12ಕ್ಕೆ ಹೇಳ್ತಾರೆ. ಈಗಿನ ಲೈಫ್ ಸ್ಟೈಲು ತುಂಬಾ ಚೇಂಜ್ ಆಗಿದೆ. ಯಾಕೆಂದ್ರೆ ಹಳೆ ಜನ ಲೈಫ್ ತುಂಬಾ ಚೆನ್ನಾಗಿತ್ತು, ಅಂದ್ರೆ ಅವರು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಅವರು ಇದು ಮಾಡ್ತಿದ್ರು. ನಮ್ಮ ಶರೀರಕ್ಕೆ ಯಾವ ಕೆಲಸಗಳನ್ನು ಯಾವಾಗ ಮಾಡಬೇಕು ಹಾಗೆ ಮಾಡುವುದು ಉತ್ತಮ. ಉದಾಹರಣೆ, ರಾತ್ರಿ 9:30ಕ್ಕೆ ಮಲಗಿ ಬೇಗ ಮಲಗು ಬೇಗ ಹೇಳು ಅಂತ ಹೇಳ್ತಾರೆ. ಬೆಳಗ್ಗೆ 6ಕ್ಕೆ ಎದ್ದು ತಿಂಡಿ ತಿಂದು ದಿನನಿತ್ಯದ ಎಲ್ಲ ಕೆಲಸ ಮುಗಿಸಿ 12:30ಯಿಂದ 1 ಒಳಗೆ ಊಟ ಮಾಡಿ ರಾತ್ರಿ 8 ಒಳಗೆ ಮಾಡಿ ಮಲಗಿದರೆ ಅದೇ ಉತ್ತಮವಾಗಿ ನಿಮ್ಮ ಆರೋಗ್ಯ ಇರ್ತದೆ ಅಂತ ಹೇಳ್ಬಹುದು. ಹೆಲ್ದಿ ಡೈಟ್ ನೋಡಿ, ನಾವು ಆದಷ್ಟು ಫುಡ್ ಕಂಟ್ರೋಲ್ ಮಾಡಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಸಮ ಪ್ರಮಾಣದಲ್ಲಿ ಆಹಾರಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೇವೆ ನಾವು. ಈಗ ನೋಡಿ, ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು, ಎಲ್ಲ ಹೇಳ್ತಾರೆ ಮಕ್ಕಳು, ಅಮ್ಮ ಇವತ್ತೆಲ್ಲಾದ್ರೂ ಹೊರಗಡೆ ಹೋಗಿ ನಾವು ಏನಾದ್ರೂ ಗೋಬಿ ಮಂಚೂರಿ, ವೆಜ್ ಬರ್ಗರು, ಪಿಜ್ಜಾ ತಿಂದ್ಕೊಂಡು ಬರಬಹುದು ಅಂತ ಹೇಳ್ತಾರೆ. ಕಾರಣ ಆದಷ್ಟು ಅವರು ಹೊರಗಡೆ ಹೋಗಿ ಜಂಕ್ ಫುಡ್ ಅನ್ನು ತಿಂತಾರೆ, ಮತ್ತೆ ಅದಕ್ಕೆ ತಕ್ಕ ವ್ಯಾಯಾಮನೂ ಸಹ ಅವರು ಮಾಡೋದಿಲ್ಲ. ಆಟೋಮೆಟಿಕ್ಲಿ ಆರೋಗ್ಯ ಹಾಳಾಗ್ಬಿಡತ್ತೆ. ನಂತರ ನಮ್ದು ಸಪ್ಲಿಮೆಂಟೇಶನ್ ಅಂತ, ಆದಷ್ಟು ಹಿತವಾದದ್ದು ಮಿತವಾದ ಆಹಾರವನ್ನ ಮನೆಯಲ್ಲಿ ಮಾಡಿ ತಿನ್ನಬೇಕು. ನೋಡಿ, ನಮ್ಮಲ್ಲಿ ಈಗ ಮನೆಯಲ್ಲಿ ಮಾಡೋ ಒಂದು ಪದ್ಧತಿನೇ ಹೋಗ್ಬಿಟ್ಟಿದೆ. ಆದಷ್ಟು ಈಗ ನಮ್ಮಲ್ಲಿ ಹರಿವೆ ಸೊಪ್ಪು ಅಥವಾ ಮೆಂತೆ ಸೊಪ್ಪು, ಸಬ್ಬಸ್ಗೆ, ಮೂಲಂಗಿ, ನೂಲ್ಕೋಲು, ಇದೆಲ್ಲ ಒಳ್ಳೆ ಆಹಾರ, ವೆಜಿಟೇಬಲ್. ಇದನ್ನು ನೀವು ಎಷ್ಟು ತಿಂತೀರೋ ನಿಮ್ಗೆ ಆರೋಗ್ಯ ಉತ್ತಮವಾದದ್ದು. ಈಗ ಸೊಪ್ಪು, ಮೂಲಂಗಿ ಎಲ್ಲಾದ್ರೂ ನೋಡಿದ್ರೆ ಮಕ್ಕಳಂತೂ ಅಮ್ಮ ನನಗೆ ಇದು ಬೇಡ ಅದು ಬೇಡ ಅಂತ ಹೇಳ್ತಾರೆ. ಇದನ್ನ ನಾವು ತಿನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ. ಸಪ್ಲಿಮೆಂಟ್ಸ್ ಈ ನಮ್ಮ ಗೆನೋಡರ್ಮದಲ್ಲಿ
ಇದೆಲ್ಲದೂ ಇದೆ. ನೀವು ಒಂದು ಗೆನೋಡರ್ಮ ತಿಂದರೆ ನೀವೆಲ್ಲ ತರಕಾರಿಗಳನ್ನು ತಿಂದ ಹಾಗೆ. ಇದಕ್ಕೆ ನಾವು ಸಪ್ಲಿಮೆಂಟೇಶನ್ ಅಂತ ಹೇಳ್ಬೋದು. ನೋಡಿ, ನಮ್ಮ ಆರೋಗ್ಯ ಮುಂದೆ ಬನ್ನಿ ವರ್ಷ ಮೇಡಮ್. ನೋಡಿ, ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್ ಆಫ್ ದ ಬಾಡಿ ಆರ್ caused by internal and external factors such as stress, ಮತ್ತೆ modern lifestyle, free radicals, air pollution, polluted water, chemicals, drugs, etc. ಅಂತ ನಾವು ಹೇಳ್ತೇವೆ. ನಮ್ಮಲ್ಲಿ ಈ ಟಾಕ್ಸಿನ್ ಆರೋಗ್ಯ ಯಾವಾಗ ಸರಿ ಇರೋದಿಲ್ವೋ ಆಗ ನಮ್ಮ ಶರೀರದಲ್ಲಿ ಟಾಕ್ಸಿನ್ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಹಾಗೂ ಇಂಬ್ಯಾಲೆನ್ಸ್ ಇದು ಹೇಗೆ ಅಂದ್ರೆ, ಈಗ ನಾನು ಹೇಳಿದೆ ಇದೆಲ್ಲ ಪ್ರಾಬ್ಲಮ್, ಸ್ಟ್ರೆಸ್ ಇದೆಲ್ಲ ಬರುತ್ತೆ ಅಂತ. ನೋಡಿ, ಕೆಲವರು ಬಹಳ ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತಾರೆ ಏನೋ ಒಂದು ಕೆಲಸ ಆಗದೆ ಇದ್ದಾಗ ಅಥವಾ ಏನಾದ್ರು ತೊಂದರೆ ಆದಾಗ. ಮಾಡರ್ನ್ ಲೈಫ್ ಸ್ಟೈಲ್ ಬಗ್ಗೆ ನಾನು ಹೇಳಿದ್ದೇನೆ, ಈಗಿನ ಲೈಫ್ ಸ್ಟೈಲೇ ತುಂಬಾ ಚೇಂಜ್ ಆಗಿದೆ. ಫ್ರೀ ರ್ಯಾಡಿಕಲ್ಸ್, ಏರ್ ಪೊಲ್ಯೂಷನ್. ನೋಡಿ, ಏರ್ ಪೊಲ್ಯೂಷನ್ ಅಂತಂದ್ರೆ ಈಗ ನೀವೆಲ್ಲೋದ್ರೂ ಪೊಲ್ಯೂಷನ್ ತುಂಬಾ ಇದೆ. ಈ ಪೊಲ್ಯೂಷನ್ ನಮ್ಮ ಶರೀರದ ಒಳಗಡೆ ಹೋದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಫುಲ್ ಬಾಡಿ, ನಮ್ಮ ಹೆಲ್ತೇ ಅಪ್ಸೆಟ್ ಆಗ್ಬಿಡತ್ತೆ. ನಾನು ಒಮ್ಮೆ ಪುಣಾದಲ್ಲಿ ಹೋದಾಗ ಒಂದು 10 ನಿಮಿಷ ರೋಡಲ್ಲಿ ತಿರುಗಿ ವಾಪಸ್ ಮನೆಗೆ ಹೋಗಿ ನೋಡಿದಾಗ ಮುಖದ ಮೇಲೆ ಸುಮಾರು ಒಂದ್ ಸ್ವಲ್ಪ ಕಪ್ ಕಲೆ ಇತ್ತು. ತೊಳೆದಾಗ ಕಂಪ್ಲೀಟ್ ಕ್ಲೀನ್ ಆಯ್ತು. ಅಂದ್ರೆ ಅಷ್ಟು ಅವ್ರು ಹೇಳಿದ್ರು ಪೊಲ್ಯೂಷನ್ ಆಗಿತ್ತು ಸರ್ ನಿಮ್ಗೆ ಇಲ್ಲಿ, ಅದು ಅಷ್ಟು ಪೊಲ್ಯೂಷನ್ ಇದೆ, ನೀವು ಹೋದ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಮೇನ್ ರೋಡ್ ಅಲ್ಲಿ ಹೋಗಿದ್ದೀರಾ ಅಂತಂದ್ರು. ಅಂದ್ರೆ ಇಷ್ಟು ಪೊಲ್ಯೂಷನ್ ಆದಾಗ ನಮ್ಗೆ ಅದು ಶರೀರದ ಒಳಗಡೆ ಹೋದಾಗ ಏನಾಗತ್ತೆ ಅಂತ ನೀವೇ ವಿಚಾರ ಮಾಡಿ. ಪೊಲ್ಯೂಟೆಡ್ ವಾಟರ್, ಕೆಮಿಕಲ್ಸ್ ಇದು. ನೋಡಿ, ಈಟಿಂಗ್ ಹ್ಯಾಬಿಟ್ ನಮ್ದು ಮೊದ್ಲೇ ಒಂದು ಟೈಮ್ ಅಲ್ಲಿ ಬೇರೆನೆ ಇತ್ತು. ಈಟ್ ಟೂ ಮಚ್, ಅತಿಯಾಗಿ ತಿಂತಾರೆ. ಕೆಲವರು ತಿಂತಾ ಇದ್ರೆ ತಿಂತಾನೆ ಇರ್ತಾರೆ. ಇಲ್ಲ ನೋಡಿ, ಪಾತ್ರ ಎಲ್ಲ ಖಾಲಿ ಆಯ್ತು, ಅವ್ನು ತಿನ್ನೋದೇ ಬಿಡೋದಿಲ್ಲ ಅಂತ ಹೇಳ್ತಾರೆ ಕೆಲವರು. ಅಲ್ಲಿ ತನಕ ತಿಂದು ತಿಂದು ಅವ್ರ ಆರೋಗ್ಯವನ್ನ ಅಪ್ಸೆಟ್ ಮಾಡ್ಕೊಳ್ತಾರೆ. ಈಗಿನ ಹ್ಯಾಬಿಟ್ ಆ ತರ ಇದೆ. ಈ ಟೂ ಆಫನ್ ನೋಡಿ, ಕೆಲವರು ನೋಡಿ ನಮ್ಮ ಹೀಗಿರ್ತಾರೆ, ತಿಂತಾನೆ ಇರ್ತಾರೆ. ಟಿವಿ ನೋಡ್ಬೇಕಾದ್ರು ತಿಂತಾರೆ, ಮೊಬೈಲ್ ನೀವು ನೋಡ್ಬೇಕಾದ್ರು ತಿಂತಾರೆ, ಟಿಫಿನ್ ಮಾಡ್ಬೇಕಾದ್ರು ತಿನ್ನೋದಂತೂ ಆಯ್ತದು ಸಹಜ. ಹಾಗಾದ್ರೆ ಸಹಜ ಕೂತಾಗೂ ತಿಂತಾ ಇರ್ತಾರೆ. ಅವ್ರ ಬಾಯಿ ಯಾವಾಗ್ಲೂ ಓಪನ್ನೇ ಆಗಿರ್ತದೆ. ಹೀಗೆ ಪದೇ ಪದೇ ತಿನ್ನೋ ಒಂದು ಹ್ಯಾಬಿಟ್ಟು ಇದೆ, ಈಟಿಂಗ್ ಹ್ಯಾಬಿಟ್ಟು. ಈ ಟೂ ಫಾಸ್ಟ್, ಬಹಳ ವೇಗವಾಗಿ ತಿಂತಾರೆ. ಯಾಕೆ ಕೇಳಿದ್ರೆ, ಈಗ ನೀವು ಆಫೀಸ್ ನಿಂದ ಬಂದಾಗ ನೀವು ಹೇಳ್ಬೋದು, ಈಗ ಕೆಲವರು ಅವ್ರ ಮನೆಯವ್ರು ಹೇಳ್ತಾರೆ, ಏನಮ್ಮ ನನ್ಗೆ ಆಫೀಸ್ ನಲ್ಲಿ ಮ್ಯಾನೇಜರ್ ತುಂಬಾ ವರ್ಕ್ ಕೊಟ್ಟಿದ್ದಾರೆ, ನಾನು ಅರ್ಜೆಂಟ್ ಹೋಗ್ಬೇಕು ನನಗೆ ಅಂತ ಪಟ 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 ಅವರು ಬಹಳ ಫಾಸ್ಟ್ ಟೇಬಲ್ ಮೇಲೆ ಇಟ್ಕೊಳ್ತಾರೆ. ಯಾವ್ದನ್ನು ಊಟ ಮಾಡ್ತಾರೆ ಅವರಿಗೆ ಗೊತ್ತಿರೋದಿಲ್ಲ, ಅಷ್ಟು ಫಾಸ್ಟ್ ಅವ್ರು ಊಟ ಮಾಡ್ತಾರೆ. ಆಗ ಫಾಸ್ಟ್ ಊಟ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ, ಅದು ಕರೆಕ್ಟ್ ಆಗಿ ನಿಮ್ಗೆ ಒಳಗಡೆ ಹೋಗಿ ಡೈಜೆಷನ್ ಸಹ ಆಗೋದಿಲ್ಲ. ಅದು ಅಪ್ಸೆಟ್ ಆಗ್ಬಿಡತ್ತೆ, ಆರೋಗ್ಯ ಹಾಳಾಗ್ಬಿಡತ್ತೆ. ಅಂದ್ರೆ ಆವಾಗ ಆಟೋಮೆಟಿಕ್ಲಿ ಬಾಡಿನೂ ಇಂಬ್ಯಾಲೆನ್ಸ್ ಆಗತ್ತೆ. ಈ ಟೂ ಮಚ್ ಎಸಿಡಿಕ್ ಫುಡ್ ಅಂತ ಹೇಳ್ತಾರೆ. ಆಮ್ಲೀಯ ಪದಾರ್ಥವನ್ನ ನಾವು ಹೆಚ್ಚೀಗ ಉಪಯೋಗಿಸ್ತಾ ಇದ್ದೇವೆ, ಎಸಿಡಿಕ್ ಫುಡ್ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಎಸಿಡಿಕ್ ಫುಡ್ ಅಂತಂದ್ರೆ ನಾವು ಈಗ ಕೆಲವೊಂದು ಕೋಲ್ಡ್ ಡ್ರಿಂಕ್ಸ್ ಅಥವಾ ಚಿಕನ್, ಮಟನ್ ಅಥವಾ ಬೇರೆ ಒಂದು ಗ್ಯಾಸ್ ಆಗುವಂತಹದ್ದು ಎಸಿಡಿಟಿ ಪ್ರಾಡಕ್ಟ್ ಅನ್ನ ಜಾಸ್ತಿ ತಿಂತೇವೆ. ತರಕಾರಿಗಳನ್ನ ತಿನ್ನೋದು ಬಹಳ ಕಮ್ಮಿ. ಈ ಟೂ ಮಚ್ ಕುಕ್ಡ್ ಫುಡ್ ನೋಡಿ, ಒಂದು ಆಹಾರವನ್ನ ನೀವು ಒಳ್ಳೆ ತರಕಾರಿ ತಂದಾಗ ತುಂಬಾ ಬೇಯಿಸಿ ಮಾಡಿದಾಗ ಏನಾಗತ್ತೆ ಕೇಳಿದ್ರೆ, ಅದು ಬೇಯಿಸಿದಾಗ ಅದರ ಪೌಷ್ಟಿಕಾಂಶ ಹೋಗ್ಬಿಡತ್ತೆ. ಅದಕ್ಕಾಗಿ ಹೇಳ್ತಾರೆ ಜಾಸ್ತಿ ಬೇಯಿಸಬಾರ್ದು ಅಂತ. ಸ್ವಲ್ಪ ಬೇಯಿಸಿ, ಪೂರ್ತಿ ನಾವು ಆಹಾರವನ್ನ ಬೇಯಿಸಿ ತಿನ್ನುವುದರಿಂದ ಅದ್ರ ಒಳಗಡೆ ಇರುವಂತಹ ಒಂದು ಪೌಷ್ಟಿಕಾಂಶ ಕಂಪ್ಲೀಟ್ ಹೋಗ್ಬಿಡತ್ತೆ. ನೋಡಿ, ನಮ್ಮಲ್ಲಿ ಡಿಎಕ್ಸನ್ ಟೀ ನಾವು ಏನ್ ಹೇಳ್ತೇವೆ ಕೇಳಿದ್ರೆ, ಮಾಡ್ಬೇಕಾದ್ರೆ ಕುದಿ ಬಂದ್ಮೇಲೆ ಹಾಕಿ ಆನಂತರ ಟೀ ಪೌಡರ್ ಹಾಕ್ತಂದ್ರೆ ಇಮಿಡಿಯೇಟ್ಲಿ ಪ್ಲೇಟ್ ಮುಚ್ಚಿ 10 ನಿಮಿಷದ ಮೇಲೆ ಅಥವಾ 5 ನಿಮಿಷದಲ್ಲಿ ಕುಡಿಬೇಕು ಅಂತ ಹೇಳ್ತೇವೆ. ಕಾರಣ ನಮ್ಮಲ್ಲಿ ಅದು ಮುಚ್ಚಿದಾಗ ಅದ್ರ ಯಾವ್ದು ಪೌಷ್ಟಿಕಾಂಶ ಅದ್ರ ಒಳಗಡೆನೆ ಇರುತ್ತೆ, ಮೇಲ್ಗಡೆ ಹೋಗೋದಿಲ್ಲ. ಅದೇ ತರ ಈಟ್ ಟೂ ಲಿಟ್ಲ್ ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ. ಈಗ ನಮ್ಮಲ್ಲಿ ನಾನು ಹೇಳಿದೆ ಮೊದ್ಲೇ, ನಮ್ಮಲ್ಲಿ ತರಕಾರಿಗಳನ್ನ ತಿನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ
ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ, ಮಾಡರ್ನ್ ಸ್ಟೈಲು. ತರಕಾರಿ ಅಂತಂದ್ರೆ ಹಸಿರು ಕಾಯಿ ಪಲ್ಯಗಳನ್ನ ನೋಡಿ, ಈ ಮನೆಯಲ್ಲಿ ಹಸಿರು ತರಕಾರಿ ಬಳಸುವುದೇ ಕಡಿಮೆ ಅಂತ ಹೇಳ್ತಾರೆ ಕೆಲವರು. ಉದಾಹರಣೆ ಪಾಲಕ್, ಹರವೆ, ಸೊಪ್ಪು, ಮೂಲಂಗಿ, ಮೆಂತೆ, ಸಬ್ಬಸ್ಗೆ, ಮೊಗೆಕಾಯಿ, ಸೌತೆಕಾಯಿ ಈ ತರ ನಾವು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಅಗ್ದಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಆರೋಗ್ಯವನ್ನ ಇಟ್ಕೊಳ್ಬಹುದು. ಮುಂದೆ ಬನ್ನಿ ಸರ್. ನೋಡಿ, ಬಾಡಿ ಆಸ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತೇವೆ ನಮ್ಮಲ್ಲಿ. ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಟಾಕ್ಸಿನ್ ಒಂದು ವಿಷಕಾರಕಗಳೊಂದಿಗೆ ವ್ಯವಹರಿಸಲು 3 ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ತೇವೆ. ಅದರೊಳಗೆ ನಮ್ಮದು ಫಸ್ಟ್ ಲೆವೆಲ್ ಡಿಸ್ಚಾರ್ಜ್ ಫೇಸ್, ಸೆಕೆಂಡ್ ಲೆವೆಲ್ ಪುಟ್ ಅಸೈಡ್ ಅಂತಂದ್ರೆ ಟಾಕ್ಸಿನ್ ಒಂದು ಕಡೆಗೆ ನಾವು ಮನೆಯಲ್ಲಿ ಹೇಗೆ ಕಸ ಒಂದ್ ಕಡೆಯಲ್ಲಿ ಒಗೆದಿಡ್ತೇವೋ ಅದೇ ತರ. ಥರ್ಡ್ ಲೆವೆಲ್ ಟ್ಯೂಮರ್ ಡೆವಲಪಿಂಗ್ ಫೇಸ್ ಅಂತ, ಅದು ಜಾಸ್ತಿ ಆಗಿ ನಾವು ಅಲ್ಲಿ ಇಟ್ಟಾಗ ಅಲ್ಲಿ ಕೆಲವೊಂದು ಟ್ಯೂಮರ್ ಟಾಕ್ಸಿನ್ ಹೆಚ್ಚಾದಾಗ ಟ್ಯೂಮರ್ಗೆ ಹೋಗ್ತದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಬನ್ನಿ ಮೇಡಮ್. ನೋಡಿ, ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್, ಇದಕ್ಕೆ ದ ಡಿಸ್ಚಾರ್ಜ್ ಫೇಸ್. ಟಾಕ್ಸಿನ್ ವಿಲ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಬಾಡಿ ಎಸ್ ಸ್ವೆಟ್, ಯೂರಿನ್, ಫ್ಲೆಮ್ ಅಂಡ್ ಸ್ಟೂಲ್ಸ್ ಅಂತ ಹೇಳ್ಬಹುದು. ನಮ್ಮಲ್ಲಿ ಈ ಶರೀರದ ಒಳಗಡೆ ಈ ಟಾಕ್ಸಿನ್ ಒಳಗಡೆ ಜಾಸ್ತಿ ಆದಾಗ ಅದು ಸ್ವೆಟ್ ಮೂಲಕ ಹೊರಗಡೆ ಹೋಗ್ಬಹುದು, ಅಂದ್ರೆ ಬೆವರಿನ ಮೂಲಕ. ಈ ಕೆಲವರು ತಗೊಂಡಾಗ, ಸರ್ ನಾನು ಗೆನೋಡರ್ಮ ತಗೊಂಡಿದ್ದೇನೆ, ನನ್ಗೆ ಸ್ವಲ್ಪ ಬೆವರು ಸಿಕ್ಕಾಪಟ್ಟೆ ಬರ್ತಾ ಇದೆ, ಏನ್ ಮಾಡ್ಬೇಕು, ಏನ್ ತೊಂದರೆ ಇಲ್ಲ ಅಂತ ಹೇಳ್ಬಹುದು. ಇನ್ನು ಯುರಿನ್ ಮೂಲಕ ಸ್ವಲ್ಪ ಹಳದಿಯಾಗಿ ಹೋಗ್ಬಹುದು, ಸ್ವಲ್ಪ ಟಾಕ್ಸಿನ್ ಯುರಿನ್ ಮೂಲಕ ಹೋಗ್ತದೆ. ಫ್ಲೆಮ್ ಅಂತಂದ್ರೆ ನಿಮ್ಗೆ ಕಫದಲ್ಲಿ ಹೋಗ್ಬಹುದು. ನೋಡಿ, ನೀವು ಕಾಫಿ ಕೊಟ್ಟಾಗ ಅಥವಾ RGGL ಕೊಟ್ಟಾಗ ಕೆಲವರಿಗೆ ಕಫ, ಸರ್ ನಮ್ಗೆ ತುಂಬಾ ಬಂತು, ಕಫದಲ್ಲಿ ಹೋಗ್ತಾ ಇದೆ, ಕಫ ನಾನು ವಾಪಸ್ ನಾನು ರಿಟರ್ನ್ ನಾನು ಮಾಡ್ತಾ ಇದ್ದೇನೆ, ಪದೇ ಪದೇ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆನಂತರ ಸ್ಟೂಲ್ಸ್ ಮೋಷನ್ ಸಹ ಅದು ಹೋಗ್ತದೆ, ಆ ಟಾಕ್ಸಿನ್ ಅದು ನಮ್ಮ ವಿಸರ್ಜನಾ ಹಂತ ಅಂತ ಹೇಳ್ತಾರೆ. ಇದು ರಿಫ್ಲೆಕ್ಷನ್ ತರ. ನೆಕ್ಸ್ಟ್ ಬನ್ನಿ ಮೇಡಮ್. ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್, ಪುಟ್ ಅಸೈಡ್ ಫೇಸ್ ಅಂತ ಹೇಳ್ತಾರೆ. ಟಾಕ್ಸಿನ್ ವಿಲ್ ಬಿ ಕ್ರಿಸ್ಟಲೈಸ್ಡ್ ಅಂಡ್ ಕಂಬೈನ್ಡ್ ವಿತ್ ಇನರ್ಟ್ ಮಟೀರಿಯಲ್. ಪಕ್ಕಕ್ಕೆ ಇಡುವ ಹಂತ ಅಂತ ಹೇಳ್ತೇವೆ ನಾವು. ಟಾಕ್ಸಿನ್ ವಿಲ್ ಬಿ ಕ್ರಿಸ್ಟಲೈಸ್ಡ್ ಕಂಬೈನ್ಡ್ ವಿತ್ ಇನರ್ಟ್ ಮಟೀರಿಯಲ್. ಹರಳುಗಟ್ಟಿಸುವಿಕೆ ಅಂತ ಹೇಳ್ತೇವೆ, ಜಡವಸ್ತುಗಳೊಂದಿಗೆ ಸೇರಿಸಿ ಇಡಲಾಗುತ್ತದೆ. ಅದು ಏನಾಗ್ತದೆ ಅಂತಂದ್ರೆ ಅದು ಯೂರಿಕ್ ಆಸಿಡ್ ಇಲ್ಲೇ ನಮ್ಗೆ ಬೇರೆ ಒಂದು ಸ್ಟೋನ್ ಆಗಿ ಆಗ್ಬಹುದು ಯಾವಾಗ ಟಾಕ್ಸಿನ್ ತುಂಬಾ ಆದಾಗ. ಕಂಬೈನ್ಡ್ ವಿತ್ ಇನರ್ಟ್ ಮಟೀರಿಯಲ್ಸ್ ಟು ಫಾರ್ಮ್ ಎ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್. ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬು ಅಂತ ಹೇಳ್ತೇವಲ್ಲ, ಮತ್ತೆ ಕೊಲೆಸ್ಟ್ರಾಲ್ ಮತ್ತೆ ಇದು ಫ್ಯಾಟ್ ದಪ್ಪ ಆಗೋದು ಅಂತ ಹೇಳ್ತಾರಲ್ಲ, ಅದು ಟಾಕ್ಸಿನ್ ಹೆಚ್ಚಾದಾಗ ಅದು ಕೊಲೆಸ್ಟ್ರಾಲ್ ಮತ್ತೆ ಫ್ಯಾಟ್ ಇದ್ರೊಳಗೆ ನಿಮ್ಗೆ ಕಾಣಿಸ್ತದೆ. ನೆಕ್ಸ್ಟ್ ಬನ್ನಿ ಮೇಡಮ್. ಥರ್ಡ್ ಲೆವೆಲ್ ಆಫ್ ಡಿಫೆನ್ಸ್ ನೋಡಿ, ಟ್ಯೂಮರ್ ಡೆವಲಪಿಂಗ್ ಫೇಸ್ ಅಂತ ಹೇಳ್ತಾರೆ. ಟಾಕ್ಸಿನ್ಸ್ ದಟ್ ಕ್ಯಾನಾಟ್ ಬಿ ಡಿಸ್ಚಾರ್ಜ್ ಫ್ರಮ್ ದ ಬಾಡಿ ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಿಲ್ ಬಿ ಡೆವಲಪ್ ಇನ್ ಟು ಹೆಲ್ತ್ ಪ್ರಾಬ್ಲಮ್ಸ್ ಸಚ್ ಎಸ್ ಟ್ಯೂಮರ್ ಅಂತ ಹೇಳ್ತೇವೆ. ನೀವು ನೋಡಿ, ಯಾವುದೇ ಮನೆಯಲ್ಲಿ ಒಂದು ರೂಮ್ ಅಲ್ಲಿ ಕಸವನ್ನ ಇಡ್ತಾ ಹೋದ್ರೆ ಅಲ್ಲಿ ನೀವು ಎಲ್ಲದೂ ತರಕಾರಿ ಹಾಕ್ತೀರಾ, ಬಟ್ಟೆ ಹಾಕ್ತೀರಾ, ಎಲ್ಲ ಹೊಲಸನ್ನ ಹಾಕ್ತಾ ನೀವು 1 ತಿಂಗಳ ಮೇಲೆ ಆ ರೂಮ್ ಒಳಗಡೆ ಓಪನ್ ಮಾಡಿ ನೋಡಿ, ನಿಮ್ಗೆ ಆ ರೂಮ್ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಹೊಲಸಾಗ್ತದೆ. ಸೇಮ್ ನಮ್ ಶರೀರ ಅದೇ ತರ ಇದೆ ನೋಡಿ. ನಮ್ ಶರೀರ ಇಷ್ಟು ಸೂಕ್ಷ್ಮ ಅಂತಂತಂದ್ರೆ, ನಮ್ಮಲ್ಲಿ ಹಳೆಯ ಒಬ್ರು ಸ್ಪೀಕರ್ ಹೇಳ್ತಾ ಇದ್ರು, ಇಟ್ ವಿಲ್ ಕಾಸ್ಟ್ ನಿಯರ್ ಅಬೌಟ್ 300 crores ನಮ್ ಬಾಡಿ. ಇವತ್ತು ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಬಾಡಿ ವಿಷಯ ಏನು ಅಂತಂದ್ರೆ, ನಾವು ಬಹಳ ಈಸಿಯಾಗಿ ತಗೊಳ್ತೇವೆ, ಎಲ್ಲದಕ್ಕೂ ನಾವು ಹಣ ಖರ್ಚು ಮಾಡ್ತೇವೆ. ಮೊಬೈಲಿಗಾಗ್ಲಿ, ಇಂಟರ್ನೆಟ್ಗಾಗ್ಲಿ, ಅಥವಾ ಟಿವಿಗಾಗ್ಲಿ, ಅಥವಾ ಗಾಡಿಗಾಗ್ಲಿ, ವೆಹಿಕಲ್ಸ್ ಆಗ್ಲಿ, ಮನೆಗಾಗ್ಲಿ, ಪ್ರತಿಯೊಂದಕ್ಕೂ ನಾವು ಲಕ್ಷಾಂತರ ಇಲ್ಲ ಕೋಟ್ಯಾಂತರ ಖರ್ಚು ಮಾಡ್ತೇವೆ. ಯಾರು ಒಬ್ಬನು ಸಹ ನಮ್ಮ ಹೆಲ್ತಿಗಾಗಿ ಯಾವನು ಖರ್ಚು ಮಾಡಲ್ಲ. ಯಾವಾಗ ಆಗ್ತದೆಯೋ ಆವಾಗ ಓಡ್ತಾರೆ ಅವರು. ಅದು ಓಡದಾಗ ಮೊದ್ಲೇ ಅವ್ರು ಅದನ್ನ ಕೇರ್ ತಗೊಳ್ಬೇಕು ಅಂತಂದ್ರೆ ನಮ್ ಗೆನೋಡರ್ಮ ಯೂಸ್ ಮಾಡಿದಾಗ ಅವರು ಆಯುಷ್ಯ ಪರ್ಯಂತ ಅವ್ರ ಕೆಲಸ ಅವ್ರು ಮಾಡ್ತಾ ಆರಾಮಾಗಿರ್ಬೋದು.
ನಮ್ಮ ದೇಹದಿಂದ ಕಲ್ಮಶಗಳು ಹೊರಗಡೆ ಹೋಗಲು ಸಾಧ್ಯವಿಲ್ಲವೋ ಕೆಲವು ಸಮಯದ ನಂತರ ನಮಗೆ ಆರೋಗ್ಯದ ಸಮಸ್ಯೆ ಆಗುತ್ತದೆ. ಅದೇ ಕ್ರಮೇಣ ನಮ್ಗೆ ಅದು ಒಂದು ಗಡ್ಡೆಯಾಗಿ ಬೆಳೆತದೆ. ಈಗ ನಮ್ಮಲ್ಲಿ ಹೇಳ್ತಾರೆ, ನಾನು ಗಡ್ಡೆ ಆಗಿದೆ ಒಳಗಡೆ ಆಪರೇಷನ್ ಹೋಗ್ಬೇಕು ಅಂತಂದ್ರೆ, ನಾವ್ ಯಾವಾಗ ಆದಷ್ಟು ಅದನ್ನ ಕೇರ್ ತಗೊಂಡ್ರೆ ಆ ಗಡ್ಡೆಯಾಗಿ ದೊಡ್ಡದಾಗಿ ಆಗ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹೆಲ್ತ್ ಅನ್ನ ನಾವು ಆದಷ್ಟು ನಮ್ಮ ವೆಜಿಟೇಬಲ್ ಇದ್ರ ತಿನ್ಕೊಂಡು ನಾವು ಸರಿಯಾಗಿರ್ಬೋದು. ನೆಕ್ಸ್ಟ್ ಬನ್ನಿ ಮೇಡಮ್. ನೋಡಿ, ಗೆನೋಡರ್ಮಾ ಸಪೋರ್ಟ್ಸ್ ದ ಬಾಡಿ, RG supports the body in detoxification, GL supports the body in balancing. ನೋಡಿ, ನಮ್ಮ ಎಷ್ಟೋ ಮಂದಿ ಈಗ ಕೆಲವರಿಗೆ ಡೌಟ್ ಇರುತ್ತೆ ಈ RG ಮತ್ತೆ GL ಹೇಗೆ ಕೆಲಸ ಮಾಡುತ್ತೆ ಅಂತ. ನಮ್ಮ RG ಏನ್ ಮಾಡುತ್ತೆ ಕೇಳಿದ್ರೆ, ನಮ್ಮ ದೇಹದ ಒಳಗಡೆ ಇರುವ ಎಲ್ಲ ಕಲ್ಮಶಗಳನ್ನ ಅಂದ್ರೆ ಟಾಕ್ಸಿನ್ಗಳನ್ನ ಅದು ಹೊರಗಡೆ ಆಗ್ತದೆ. ನಮ್ಮ GL ಗೆನೋಸಿಲಿಯಂ ಅದೇನ್ ಮಾಡುತ್ತದೆ ಕೇಳಿದ್ರೆ, ನಮ್ಮ ಒಳಗಡೆ ಯಾವುದು ಹೊಲಸು ಹೋಗ್ಲಿಕ್ಕೆ ಕೊಡೋದಿಲ್ಲ. ಅಂದ್ರೆ ಫ್ರಾಮ್ ಅವರ್ ಸೆಲ್ಸ್ ಟು ಬ್ಲಡ್ ಅಂತ ಹೇಳ್ಬೋದು. ಮತ್ತೆ ಬಾಡಿಯನ್ನ ಆದಷ್ಟು ಬ್ಯಾಲೆನ್ಸಿಂಗ್ ನಲ್ಲಿ ಇಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಬೇಕಾದ ಮಿನರಲ್ಸ್ ವಿಟಮಿನ್ಸ್ ಅನ್ನು ಕೊಟ್ಟು ಬಾಡಿಯನ್ನ ಕಂಟ್ರೋಲ್ ಇಡುತ್ತೆ, ಬ್ಯಾಲೆನ್ಸ್ ನಲ್ಲಿ ಇಡುತ್ತೆ. RG ನಿಮ್ಗೆ ಹೇಳಿದ ಪ್ರಕಾರ ಹೂವಿಂದ ಮಾಡಿರೋದು, ಈ GL ಹೇಳೋದು ಮೊಗ್ಗಿಂದ ಮಾಡಿರೋದು. RG ನಿಮ್ಗೆ ಮತ್ತೆ ಹೇಳಿದೆ ನಾನು, ಇಟ್ ವಿಲ್ ಟೇಕ್ 100 days and GL will take 21 days. ನೆಕ್ಸ್ಟ್ ಬರೋಣ, ಫಸ್ಟ್ ಅಬ್ಸರ್ವೇಷನ್ ಥಿಯರಿ ಅಂತ. ಆಲ್ ಹೆಲ್ತ್ ಪ್ರಾಬ್ಲಮ್ಸ್ ಆಫ್ ದ ಹ್ಯೂಮನ್ ಬಾಡಿ ರೈಸ್ ಫ್ರಮ್ 2 ಮೇನ್ ಕಾಸಸ್. ನೋಡಿ, ನಾನು ಮೊದಲೇ ಇದ್ರ ಬಗ್ಗೆ ಹೇಳಿದ್ದೇನೆ ನಿಮ್ಗೆ. ಟಾಕ್ಸಿನ್ ಮತ್ತೆ ಬಾಡಿ ಇಂಬ್ಯಾಲೆನ್ಸ್. ನಮ್ಮಲ್ಲಿ ರೋಗ ಬರ್ಲಿಕ್ಕೆ ನಾವು ಎರಡು ಮೇನ್ ಕಾರಣ ಅಂತ ಹೇಳ್ಬೋದು. ಒಂದು ಟಾಕ್ಸಿನ್, ಒಂದು ಬಾಡಿಯಲ್ಲಿರುವಂತಹ ಇಂಬ್ಯಾಲೆನ್ಸ್. ನಮ್ಮ ದೇಹದ ಆರೋಗ್ಯದ ಸಮಸ್ಯೆ ಕಾಣಲು ಈಗ ನಿಮ್ಗೆ ಹೇಳಿದೆ 2 ಕಾರಣ. ಶರೀರದಲ್ಲಿರುವ ಕಲ್ಮಶ ಹೊರಗಡೆ ಹೋದರೆ ಮಾತ್ರ ಆರೋಗ್ಯವಂತರಾಗಿರಬಹುದು. ನಾವು ಈಗ ಏನೇನೋ ತಿಂತೇವೆ, ಅಂದ್ರೆ ಮೋಸ್ಟ್ಲಿ ನಾವು ತಿನ್ನೋದು ಈಗ 80% ನಾವು ಟಾಕ್ಸಿನ್ ಅನ್ನೇ ತಿಂತಾ ಇದ್ದೇವೆ. ಆ ಟಾಕ್ಸಿನ್ ತಿಂದಾಗ ಬಾಡಿ ಆಟೋಮೆಟಿಕ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ಯಾವಾಗ ಬಾಡಿ ಇಂಬ್ಯಾಲೆನ್ಸ್ ಆಗ್ತದೆಯೋ ಬಾಡಿ ನಮ್ದು ಕಂಪ್ಲೀಟ್ ಸಿಸ್ಟಮೇ ಚೇಂಜ್ ಆಗ್ಬಿಡತ್ತೆ. ಆಟೋಮೆಟಿಕ್ಲಿ ನಮ್ಗೆ ರೋಗ ಬರ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸಸ್, ಫಸ್ಟ್ ಅಬ್ಸರ್ವೇಷನ್ ಥಿಯರಿ. ನೆಕ್ಸ್ಟ್ ಬನ್ನಿ ಮೇಡಮ್. Second observation theory, Ganoderma supports the body. The body takes care of its own health problems. ABC rule ಅಂತ ಹೇಳ್ತಾರೆ. ಗೆನೋಡರ್ಮಾ ಯಾವುದೇ ರೋಗಗಳನ್ನು ಗುಣ ಮಾಡುವುದಿಲ್ಲ. ಇದು ಏನ್ ಮಾಡ್ತದೆ ಅಂತಂದ್ರೆ, ನಮ್ಮ ಶರೀರದಲ್ಲಿರುವ ಜೀವಕೋಶಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಕೊಡ್ತದೆ ಹಾಗೂ ದೇಹದ ಅವಯವಗಳು ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡ್ತದೆ. ಯಾವಾಗ ಜೀವಕೋಶಗಳು ಸ್ಟ್ರಾಂಗ್ ಆಗ್ತದೋ ಆಟೋಮೆಟಿಕ್ಲಿ ನಮ್ಮ ರೋಗ ಏನಾಗ್ತದೆ ಕೇಳಿದ್ರೆ ಕಂಟ್ರೋಲ್ ಅಲ್ಲಿ ಬರ್ತದೆ. ನಾವು ಆದಷ್ಟು ಜೀವಕೋಶಗಳಿಗೆ ಪೋಷಕಾಂಶಗಳು ಸಿಗುವ ಹಾಗೆ ನಾವು ಆಹಾರವನ್ನ ಉಪಯೋಗಿಸಬೇಕು ಅಂತ ಹೇಳ್ತೇವೆ. ನೆಕ್ಸ್ಟ್ ಬನ್ನಿ ಮೇಡಮ್. ಥರ್ಡ್ ಅಬ್ಸರ್ವೇಷನ್ ಥಿಯರಿ, reaction is caused by the body, not by Ganoderma. It has been observed that Ganoderma works on the human body with or without awareness. Reflexology ಅಂತ ಹೇಳ್ತಾರೆ, ಫಿಸಿಕಲಿ ಅಂಡ್ ಇಮೋಷನಲಿ. ನೋಡಿ, ನಮ್ಮಲ್ಲಿ ಈ ಗೆನೋಡರ್ಮಾ ತಕೊಂಡಾಗ ಕೆಲವರು, ಸರ್ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಮೈಕೈ ಜೋರ್ ನೋಯ್ತಾ ಇದೆ, ಅಥವಾ ಡಿಸೆಂಟ್ರಿ ಆಗ್ತಾ ಇದೆ, ಅಥವಾ ಸ್ವಲ್ಪ ನೋವು ಇರೋದು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮೊನ್ನೆ ನಾನು ಇಲ್ಲೇ ನಮ್ ಗೋಕರ್ಣದಲ್ಲಿ ಒಬ್ಬರಿಗೆ ನಾನು ಕೊಟ್ಟಾಗ ಅವರಿಗೆ ಐ ಹ್ಯಾವ್ ಸ್ಟಾರ್ಟೆಡ್ ಫಸ್ಟ್ ಪೇರ್ ವಿತ್ 1 liter ಆಫ್ ಋಷಿ ಗೆನೋ ಟೀ. ವಿದಿನ್ 3 days ನಲ್ಲಿ ಅವರಿಗೆ ರಿಫ್ಲೆಕ್ಷನ್ ಆಗಿದೆ. ಸೀದಾ ನನ್ ಕಾಲ್ ಮಾಡಿದ್ರು, ಬಟ್ರೆ ನನಗೆ ಮೈ ಏಕದಮ್ ಒಡೆದು ಬರ್ತಾ ಇದೆ, ನೋವು ಜಾಸ್ತಿ ಆಗಿದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರು.
ಹಾಗೂ ನೋವು ಜಾಸ್ತಿ ಆಗಿದೆ, ನಾನು ಡಾಕ್ಟರ್ನಲ್ಲಿ ಹೋಗ್ಬಹುದಾ ಅಂತ ಕೇಳಿದ್ರು. ನಾನಂದೆ ನಿಮ್ಗೆ ತುಂಬಾ ನೋವಾಗಿದ್ರೆ ಬೇಕಾದ್ರೆ ಒಂದು ಡಾಕ್ಟರ್ಗೆ ತೋರ್ಸ್ ಬನ್ನಿ, ಅದ್ರ ಬಗ್ಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ, ನೀವು ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ ನಿಮ್ ಬಾಡಿ ನಿಮ್ಗೆ ಅದು ಗೆನೋಡರ್ಮವನ್ನ ಹೆದರ್ಸ್ತಾ ಇದೆ, ನೀನ್ ಬಂದು ನಾನು ಬಿಡೋದಿಲ್ಲ ಅಂತ. ಬಿಡಬೇಡಿ, ನೀವು ಹಠದಿಂದ ತಕೊಳ್ಳೇಬೇಕು. ಅದು ನೀವು ಯಾವಾಗ ಅದನ್ನ ತಕೊಂಡಾಗ ಆಟೋಮೆಟಿಕ್ಲಿ ನಿಮ್ಗೆ ರೋಗ ಹೆದರ್ತದೆ, ಕಂಟ್ರೋಲಿಗೆ ಬರ್ತದೆ ಅಂತ ಹೇಳಿದಾಗ ನಿನ್ನೆ ಅವ್ರು ಬಂದು ಮತ್ತೊಂದು ಡಬ್ಬ ತಗೊಂಡು ಮತ್ತೆ ಅವರು ಸ್ಪಿನ್ ತಗೊಂಡು ಹೋದ್ರು. ಯಾಕೆ ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ಭಟ್ರೆ ನೀವ್ ಹೇಳಿದಾಗೆ 3 ದಿವಸ ನಮ್ಗೆ ತುಂಬಾ ತೊಂದರೆ ಆಯ್ತು, ಈಗ ಸ್ವಲ್ಪ ನೋವು ಕಮ್ಮಿ ಆಗಿದೆ ಅಂತ. ಅಂದ್ರೆ ಗೆನೋಡರ್ಮ ತೆಗೆದುಕೊಂಡಾಗ ಕಲ್ಮಶಗಳು ಹೊರಗಡೆ ಹೋಗ್ತದೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ರಿಯಾಕ್ಷನ್ ಈಸ್ ಕಾಸ್ಡ್ ಬೈ ದ ಬಾಡಿ, ನಾಟ್ ಫ್ರಮ್ ದ ಗೆನೋಡರ್ಮ. ನಾವು ಹೇಗೆ ನಮ್ಮ ಶರೀರವನ್ನು ಕ್ಲೀನ್ ಮಾಡುತ್ತೇವೆಯೋ ಹಾಗೆಯೇ RGGL ದೇಹದ ಒಳಗಡೆ ನಿಮ್ಗೆ ಇದನ್ನ ಕ್ಲೀನ್ ಮಾಡ್ತದೆ. ನೆಕ್ಸ್ಟ್ ಬನ್ನಿ ಮೇಡಮ್, 4th ಆಬ್ಸರ್ವೇಷನ್ ಥಿಯರಿ. ಡೋಸೇಜ್ ಇಸ್ ಇಂಡಿಪೆಂಡೆಂಟ್ ಆಫ್ ಸಿಚುವೇಶನ್ ಅಂತ ಹೇಳ್ತೇವೆ. 1 2 3 4 6 1 2 4 6 ವೇ ಆಫ್ ಕನ್ಸಂಪ್ಷನ್ ಫಾರ್ ಜನರಲ್ ಹೆಲ್ತ್ ಮೇಂಟೆನೆನ್ಸ್. ನಾವು ನಾರ್ಮಲಿ ನಾವು ಪೇಷಂಟಿಗೆ ಕೊಡ್ಬೇಕಾದ್ರೆ ಜಾಸ್ತಿ ನಾವು ಕಮರ್ಷಿಯಲಿ ಹೋಗ್ಬಾರದು. ಯಾಕೆ ಕೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಜಾಸ್ತಿ ಒಂದೇ ಸಲ 10 ಪೇರ್ ಕೊಡೋಣ 5 ಪೇರ್ ಕೊಡೋಣ ಅಂತ. ಯಾಕೆ ಕೇಳಿದ್ರೆ ಈಗ ನಾನು ನಿಮ್ಗೆ ಹೇಳಿದ ಉದಾಹರಣೆ ನೋಡಿದ್ರೆ ಒಂದೇ ಪೇರ್ನಲ್ಲಿ ಅವ್ರಿಗೆ ಅಷ್ಟು ರಿಫ್ಲೆಕ್ಷನ್ ಆಯ್ತು. ಅವಾಗ ಏನ್ ಮಾಡ್ತಾರೆ ಕೇಳಿದ್ರೆ ನಿಮ್ಗೆ 2 ದಿವಸ ತಗೊಂಡು ಅದ್ ಬಂದೇ ಮಾಡ್ಬಿಡ್ತಾರೆ. ಸರ್ ನನ್ಗೆ ಆಗೋದೇ ಇಲ್ಲ, ರಿಫ್ಲೆಕ್ಷನ್ ಜಾಸ್ತಿ ಆಯ್ತು ಅಂತ. ನಾರ್ಮಲಿ ನೀವು 1 ಪೇರ್ ಇಂದ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ವೀಕ್ 1 ಪೇರ್ ಕೊಡಿ, ಸೆಕೆಂಡ್ ವೀಕ್ 2 ಪೇರ್ ಕೊಡಿ, ಥರ್ಡ್ ವೀಕ್ 3 ಪೇರ್ ಕೊಡಿ, ಇಲ್ಲ 4 ಪೇರ್ ಕೊಡಿ. ಇಸ್ ಅ ವೆರಿ ಗುಡ್. ಈ ನೀವು ನನ್ನ ತಿಳಿದ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಎಲ್ಲೂ ಇವತ್ತೇ ನಾನು ಕೊಟ್ಟಿದ್ರಲ್ಲಿ ಎಲ್ಲೂ ಫೇಲ್ ಆಗ್ಲಿಲ್ಲ. ಯಾಕಂದ್ರೆ ಮೊನ್ನೆ ಒಂದು ಕೇಸ್ ಅಷ್ಟೇ, ಅವರು ಫಸ್ಟ್ ವೀಕ್ ನಲ್ಲಿ ಅವರಿಗೆ ರಿಯಾಕ್ಷನ್ ಆಗಿರೋದು. ನಾನು ಅಕಸ್ಮಾತ್ ಆಗಿ ಕಮರ್ಷಿಯಲಿ ನಾನು ಹೋಗಿದ್ದೆ ಆಗಿದ್ರೆ 2 or 3 ಪೇರ್ ಕೊಟ್ಟಿದ್ರೆ ಅವರು ಜಾಸ್ತಿ ಆಗಿ ಅವ್ರು ತಗೊಳ್ಳೋದೇ ಇಲ್ಲ ಆಗಿತ್ತು. ಅಂದ್ರೆ ನೀವು ಅವರನ್ನ ಅಬ್ಸರ್ವ್ ಮಾಡಿ, ಅವ್ರ ರಿಯಾಕ್ಷನ್ ಹೇಗಿದೆ, ಅವ್ರದ್ದು ಪ್ರಾಬ್ಲಮ್ ಏನಿದೆ ಅಂತ. ನೋ ರೆಸ್ಪಾನ್ಸ್, ಇನ್ಕ್ರೀಸ್ ದ ಡೋಸೇಜ್ ಗ್ರಾಜುವಲಿ. ಕೆಲವರು ಹೇಳ್ತಾರೆ, ನಾನ್ ಸರ್ 4 ಪೇರ್ ತಗೊಂಡಾಗೂ ನನಗೇನು ಆಗಿಲ್ಲ, ಏನ್ ಮಾಡ್ಬೇಕು ಸರ್ ಅಂತ. ಅವಾಗ ನೀವು ಆ ಡೋಸಸ್ ಅನ್ನ ಸರ್ 1 ಡೋಸ್ ಅನ್ನ ಹೆಚ್ಚು ಮಾಡಿ ಅಂತ ಹೇಳ್ಬಹುದು. ಮ್ಯಾನೇಜಬಲ್ ಸಿಚುವೇಶನ್, ಕಂಟಿನ್ಯೂ ದ ಡೋಸೇಜ್. ಸರ್ ನನಗೆ ತಗೊಂಡ್ರೆ ನಂಗೆ ಸ್ವಲ್ಪ ಚೇಂಜಸ್ ಆಗಿದೆ, ಒಂದು 10% ಓಕೆ, 15% ಸ್ವಲ್ಪ ಚೇಂಜಸ್ ಆಗಿದೆ, ನಾನು ಅದೇ ಡೋಸ್ ಕಂಟಿನ್ಯೂ ಮಾಡ್ಲಾ ಅಂತ ಕೇಳಿದಾಗ ಓಕೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ರಿಫ್ಲೆಕ್ಷನ್ ಜಾಸ್ತಿ ಬಂತು ಅಂತಂದ್ರೆ ನೀವು ಡೋಸಸ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಆದಾಗ ಅವ್ರು ಸ್ವಲ್ಪ ಹೆದರ್ತಾರೆ ಆತರ. ಮತ್ತೆ ಇದನ್ನ ಕೊಡ್ಬೇಕಾದ್ರೆ ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಖಾಲಿ ಹೊಟ್ಟೆಯಲ್ಲಿ ಕೊಡ್ಬೇಕು ಯಾವಾಗ್ಲೂ. ನೀವು ಬೆಳಿಗ್ಗೆ ಕೊಡೋದಿದ್ರೆ ಸಾಯಂಕಾಲ ಊಟದ ಮುಂಚೆ ಅರ್ಧ ತಾಸು ಮುಂಚೆ ಅಂತ ಹೇಳ್ಬಹುದು. 100ಕ್ಕೆ ಅಥವಾ 1000ಕ್ಕೆ ಒಬ್ಬರಿಗೆ ಅಥವಾ 100ಕ್ಕೆ ಒಬ್ಬರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಮಾತ್ರ ಆಫ್ಟರ್ ಫುಡ್ ಹೇಳ್ಬಹುದು. ನೀವು ಖಾಲಿ ಹೊಟ್ಟೆಯಲ್ಲಿ ಕೊಟ್ಟಾಗ ಏನಾಗ್ತದೆ ಕೇಳಿದ್ರೆ ನಮ್ಮ ಬಾಡಿ ಅದು ಕರೆಕ್ಟ್ ಆಗಿ ನಿಮ್ಗೆ ಅಬ್ಸಾರ್ಬ್ ಮಾಡುತ್ತೆ. ನಮ್ಮ ಶರೀರವ ಖಾಲಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಎಲ್ಲ ನಮ್ಮ ಗೆನೋಡರ್ಮವನ್ನ ಕರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡಿ ಅದು ವರ್ಕ್ ಫಸ್ಟ್ ಕ್ಲಾಸ್ ಆಗುತ್ತೆ. ಆದ್ರಿಂದ ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡ್ಬೇಕು. ನಾವು ಆಹಾರ ತಗೊಂಡ್ಮೇಲೆ ಕೊಟ್ಟಾಗ ಏನಾಗತ್ತೆ ಕೇಳಿದ್ರೆ ಅದು ಆಹಾರವನ್ನೇ ಗೆನೋಡರ್ಮ ಸ್ವಲ್ಪ ತಗೊಂಡ್ಬಿಡುತ್ತೆ. ಅವಾಗ ಅಷ್ಟು ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ. ಎಲ್ಲಿ ಒಬ್ಬರಿಗೆ ಅಸಿಡಿಟಿ ತುಂಬಾ ಪ್ರಾಬ್ಲಮ್ ಇದೆ ಅಂತಿದ್ರೆ ಮಾತ್ರ ನೀವು ಅವರಿಗೆ ಡೋಸಸ್ ಅನ್ನ ಆಫ್ಟರ್ ಫುಡ್ ಕೊಡ್ಬಹುದು. ಅಂದ್ರೆ ನಾಟ್ ಮ್ಯಾನೇಜಬಲ್ ಸಿಚುವೇಶನ್, ರೆಡ್ಯೂಸ್ ದ ಡ್ರಗ್ಸ್ ಬೈ ಹಾಫ್. ನಿಮ್ಗೆ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ನೀವು ಡೋಸಸ್ ಅನ್ನ ಕಮ್ಮಿ ಮಾಡಬಹುದು. ಒಂದು 4ರಿಂದ ನೀವು 2 ಡೋಸ್ ಮಾಡಿ ಸರ್, ಮಾಡಿ ನೋಡಿ ಅಂತ ಹೇಳ್ಬೋದು. ಅದೇ ನಿಮ್ಗೆ ಹೇಳಿದ್ನಲ್ಲ, ಟೈಮ್ ಫ್ಯಾಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಡೋಸೇಜ್. ಸರಿಯಾಗಿ ಟೈಮಿಗೆ ತಗೊಳ್ಳೋದು ಮುಖ್ಯ. ಈಗ ಅವರಿಗೆ ಮನ್ಸಿಗೆ ಕಂಡಾಗೆ ತಗೊಳ್ಳೋದು ಸರಿಯಾಗಿರೋದಿಲ್ಲ. ಯಾವಾಗಲೂ ನೀವು ಡೋಸೇಜ್ ಅನ್ನ ಕರೆಕ್ಟ್ ಟೈಮಿಗೆ ತಗೊಂಡಾಗ ನಿಮ್ಗೆ ಅದು ಕರೆಕ್ಟ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಮೇಡಮ್. ನೋಡಿ, acidic versus alkaline. Human body needs to eat alkaline food and acidic food in the ratio of 4:1.
ಸರ್ ಇನ್ನೊಂದು 2 minutes ಅಲ್ಲಿ ಸೆಷನ್ ಎಂಡ್ ಆಗುತ್ತೆ. ಎಲ್ಲರೂ ಸೇಮ್ ID ಮತ್ತೆ ಪಾಸ್ವರ್ಡ್ ಅಲ್ಲಿ ಲಾಗಿನ್ ಆಗಬೇಕು. ಥ್ಯಾಂಕ್ ಯು ಸರ್. ನೋಡಿ, acidic versus alkaline. Human body needs to eat alkaline food and acidic food in the ratio of 4:1. 80:20 ರೇಷಿಯೋ ಅಂದ್ರೆ 80:20 ಅಂತ ಹೇಳ್ಬೋದು. ನಮ್ಮಲ್ಲಿ 80% ನಾವು ವೆಜಿಟೇಬಲ್ ತಿನ್ಬೇಕು, 20% ಅಸಿಡಿಕ್ ಅಂತ ಹೇಳ್ತೇವೆ. ಈಗ ನಮ್ಮಲ್ಲಿ ಈಗಿನ ಜಮಾನ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ನಾವು 80% ಅಸಿಡಿಕ್ ತಿಂತಾ ಇದ್ದೇವೆ, 20% ವೆಜಿಟೇಬಲ್ ತಿಂತಾ ಇದ್ದೇವೆ. ಈಗ ತಿಂದಾಗ ನಮ್ಮಲ್ಲಿ ಬಾಡಿ ಬ್ಯಾಲೆನ್ಸ್ ಆಗೋದಿಲ್ಲ. ಅಂದ್ರೆ ಆಮ್ಲೀಯ 4:1 ರೇಷಿಯೋದಲ್ಲಿ ತಗೊಳ್ತಾ ಇದ್ದೇವೆ ಅಂತ. ನಮ್ಮಲ್ಲಿ ಎಸಿಡಿಕ್ ಫುಡ್ ಅನ್ನ ಜಾಸ್ತಿ ತಿಂದಾಗ ನಿಮ್ಗೆ ಆಟೋಮೆಟಿಕ್ಲಿ ನಮ್ಮ ಬಾಡಿ ಒಂದಲ್ಲ ಒಂದು ತೊಂದರೆ ಆಗೇ ಆಗತ್ತೆ. ಆಲ್ಕಲೈನ್ ತಿಂದಾಗ ನಿಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ಅನ್ನು ಜಾಸ್ತಿ ಮಾಡುತ್ತೆ ಅದು. ಅದಕ್ಕಾಗಿ ನಮ್ಮಲ್ಲಿ 80:20 ರೇಷಿಯೋದಲ್ಲಿ ಅದನ್ನ ತಗೊಳ್ಬೇಕು ಅಂತ ಹೇಳ್ತೇವೆ. ಅದಕ್ಕಾಗಿ RGGL, ಸ್ಪಿರುಲಿನಾ, ಮೊರೊಂಜಿ, ಲಿಂಗ್ಜಿ ಕಾಫಿ, ಸ್ಪೈಸ್ ಟೀ ಆದಷ್ಟು ನೀವು ಉಪಯೋಗಿಸ್ಬೇಕು. ಉಪಯೋಗಿಸೋದ್ರಿಂದ ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತೇವೆ.